ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಶಿಲ್ಪಾ ಕುಕಿಂಗ್ ರೆಸಿಪಿ. ಶೀತ ಕೆಮ್ಮು ಹಾಗೆ ಗಂಟ್ಲು ಕಿರಿಕಿರಿ ಆದಾಗ ಮನೆಯಲ್ಲೇ ಈ ರೀತಿ ಒಂದು ಟೀಯನ್ನು ಮಾಡ್ಕೊಂಡು ಕುಡಿತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ರಿಸಲ್ಟ್ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಶೀತ ಕೆಮ್ಮು ಗಂಟ್ಲು ಕಿರಿಕಿರಿ ಎಲ್ಲ. ಬನ್ನಿ ಹಾಗಾದರೆ ಈ ಟೀಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. 1 ಕಪ್ಪು. ಸ್ವಲ್ಪ ನೀರು ಬಿಸಿ ಆಗಬೇಕು. ಕೆಲವೊಬ್ರು ಕಷಾಯ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರಿಗೆ ಈ ಒಂದು ಟೀಯನ್ನು ಕುಡಿತಾ ಬಂದರೆ ಬೇಗನೆ ಕಡಿಮೆ ಆಗುತ್ತೆ. ನೋಡಿ, 1 ಇಂಚಿನಷ್ಟು ಶುಂಠಿಯನ್ನು ಜಜ್ಬಿಟ್ಟು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಹಾಕಬೇಕು. ಶುಂಠಿ ಹಾಕ್ಕೊಂಡು ಕುಡಿಯೋದ್ರಿಂದ ಗಂಟಲು ಕಿರಿಕಿರಿ ಇದ್ದರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನಂತರ ಒಂದು ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ತುಳಸಿ ಎಲೆಯನ್ನು 5 ರಿಂದ 6 ಹಾಕೊಳ್ಬೇಕು. ಈ ತುಳಸಿ ಎಲೆ ಹಾಕೋದ್ರಿಂದ ಬೇಗ ಸ್ವಲ್ಪ ಶೀತನೂ ಕೆಮ್ಮು ಎರಡು ಕಮ್ಮಿ ಆಗುತ್ತೆ. ಹಾಗೆ ಪುದೀನ ಕೂಡ ಕೆಮ್ಮು ಶೀತಕ್ಕೆ ತುಂಬ ಒಳ್ಳೆಯ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನಂತರ ಅರ್ಧ ಚಮಚದಷ್ಟು ಟೀ ಪೌಡರ್ನ ಹಾಕ್ತಾ ಇದ್ದೀನಿ. ಕೆಲವೊಬ್ರು ಕಷಾಯ ಮಾಡಿಕೊಟ್ರೆ ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಅಂಥವ್ರು ಈ ಒಂದು ಟೀಯನ್ನು ಮಾಡ್ಕೊಂಡು ಕುಡಿತಾ ಬಂದರೆ ಕೆಮ್ಮು ಶೀತ ಎಲ್ಲ ಬೇಗ ಕಡಿಮೆ ಆಗುತ್ತೆ. ನಂತರ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದರೆ ಶೀತ ಬೇಗ ಹೋಗೋದಿಲ್ಲ. ಬೆಲ್ಲ ಹಾಕೋದ್ರಿಂದ ಬೆಲ್ಲ ಹೀಟ್ ಇರೋದ್ರಿಂದ, ಬೆಲ್ಲದ ಅಂಶ ಹೀಟ್ ಆಗಿರೋದ್ರಿಂದ ಬೆಲ್ಲ ಹಾಕೋದ್ರಿಂದ ಬೇಗ ಶೀತ ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ಇದನ್ನು ಒಂದು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಕೂಡ ಬರುತ್ತೆ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ಹೀಗೆ ಕೂಡ ಸೋಸ್ಕೊಂಡ್ಬಿಟ್ಟು ಕುಡಿಬೋದು. ಈ ಥರ ಸೋಸ್ಕೊಂಡು ಕುಡಿಯೋಕ್ಕಾಗದೇ ಇರೋರು ಹಾಲು ಹಾಕ್ಕೊಂಡ್ಬಿಟ್ಟು ಕುಡಿಬೋದು. ಇವಾಗ ನಾನು 1 ಲೋಟ ನೀರು ಹಾಕಿದ್ದೀನಿ. ಇವಾಗ ಇದಕ್ಕೆ 1.5 ಅಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ರೀತಿ ಮನೇಲಿ ಒಂದ್ಸರಿ ಟ್ರೈ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ, ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ. ನಿಮಗೆ ಶೀತ ಕೆಮ್ಮು ಇದ್ದರೆ ಬೇಗನೆ ಕಡಿಮೆ ಆಗುತ್ತೆ. ನೋಡಿ, ಒಂದು 2 ನಿಮಿಷ ಕುದಿಸ್ತಾ ಇದ್ದೀನಿ. ಈ ರೀತಿ ಕುದಿಯೋದಕ್ಕೆ ಬಿಡಬೇಕು. ಎಲ್ಲ ತುಳಸಿ ಎಲೆ, ಶುಂಠಿದು ಹಾಗೆ ಪುದೀನದು ಎಲ್ಲ ರಸವ ಬಿಟ್ಕೊಳ್ಳುತ್ತೆ ಚೆನ್ನಾಗಿ. ಶೀತ ಕೆಮ್ಮು ಗಂಟ್ಲು ಕಿರಿಕಿರಿ ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ ಈ ಒಂದು ಟೀಯನ್ನು ಮಾಡ್ಕೊಂಡು ಕುಡಿತಾ ಇದ್ದರೆ ಬೇಗನೆ ಕಡಿಮೆ ಆಗುತ್ತೆ. ದಿನನಿತ್ಯ ಕ್ರಮೇಣವಾಗಿ ಕುಡಿತಾ ಬಂದರೆ ಬೇಗ ವಾಸಿ ಆಗುತ್ತೆ. ಟ್ಯಾಬ್ಲೆಟ್ ಅವಶ್ಯಕತೆನೇ ಇರೋಲ್ಲ. ಈ ರೀತಿ ಮನೇಲಿ ಮಾಡ್ಕೊಂಡು ಕುಡಿತಾ ಬನ್ನಿ. ನಮ್ಮ ಮನೆಯಲ್ಲಿ ಇವಾಗ ನಮ್ಮ ತಮ್ಮಗೆ ಕೆಮ್ಮು ನೆಗಡಿ ಆಗಿದೆ. ಅದಕ್ಕೋಸ್ಕರ ನಾನು ಇವಾಗ ಮಾಡ್ತಾಯಿದ್ದೀನಿ. ಅದೇ ವಿಡಿಯೋನ ನಿಮಗೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಕೆಮ್ಮು ಶೀತ ಜಾಸ್ತಿ ಇದೆ ನನ್ನ ತಮ್ಮನಿಗೆ. ಇವಾಗ ಅದಕ್ಕೋಸ್ಕರ ಅವನಿಗೂ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಂದು 2 ನಿಮಿಷ ಕುದಿಸಿದ್ದೀನಿ. ಇವಾಗ ಟೀ ರೆಡಿಯಾಗಿದೆ, ಚೆನ್ನಾಗಿ ಕುದ್ದಿದೆ. ಹಾಗೆ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇದರಲ್ಲಿ ಪುದೀನ, ಶುಂಠಿ, ಏಲಕ್ಕಿ ಹಾಗೆ ತುಳಸಿ ಎಲೆ ಕೂಡ ಹಾಕಿರೋದ್ರಿಂದ ಒಳ್ಳೆ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ಕೂಡ ತಿಳಿಸಬಹುದು. ಓಕೆ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಟೀಯನ್ನು ಹೇಗೆ ಮಾಡೋದು ಅಂತ ನೋಡಿರಲ್ವಾ? ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ.